ಸ್ಪರ್ಧೆಯಲ್ಲಿ ಹಲವಾರು ಸೆಲೆಬ್ರಿಟೀಸ್ಗಳಿದ್ದಾರೆ. ಸೆಲೆಬ್ರಿಟೀಸ್ಗಳಂತಂದರೆ VIP ಗಳು. ಯಾರೆಲ್ಲ ನಾಳೆ ಸ್ಪರ್ಧೆ ಮಾಡ್ತಾರೆ? ನಾನು 14 ಕ್ಷೇತ್ರ ತೋರಿಸಿದೆ ಕರ್ನಾಟಕ ಯಾರ್ಯಾರು ಅಂತ. ನಾಳೆ ರಾಹುಲ್ ಗಾಂಧಿ ವಯನಾಡಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ. ಹೇಮಮಾಲಿನಿ BJPಯ ಹೇಮಮಾಲಿನಿ ಕಳೆದ ಬಾರಿ ಕೂಡ ಮಥುರಾದಿಂದ ಅವರು ಗೆದ್ದಿದ್ರು. ಈ ಬಾರಿ ಕೂಡ ಮಥುರಾದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ಬಾರಿ ಬಹಳ ಕುತೂಹಲ ಮೂಡಿಸಿರುವಂಥ ಮಂಡಿ ಕ್ಷೇತ್ರದಿಂದ ಕಂಗನಾ ರನಾವತ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಆಮೇಲೆ ಗೋರಖ್ಪುರದಿಂದ ರವಿ ಕಿಶನ್ ಅತ್ಯದ್ಭುತ ನಟ. ಆಮೇಲೆ ತಿರುವನಂತಪುರಂನಿಂದ ರಾಜೀವ್ ಚಂದ್ರಶೇಖರ್ ಮೊದಲ ಬಾರಿ ಲೋಕಸಭಾ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ ಶಶಿ ತರೂರ್ ಅವರ ವಿರುದ್ಧ. ಶಶಿ ತರೂರ್ ಕೂಡ ತಿರುವನಂತಪುರಂನಿಂದ ಈ ಬಾರಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕಳೆದ ಬಾರಿ ಕೂಡ ಸ್ಪರ್ಧೆ ಮಾಡಿದರು. ನಿರಂತರವಾಗಿ ಅಲ್ಲಿ ಗೆದ್ದು ಬರ್ತಾ ಇದ್ದಾರೆ. ಭಾಳ ಅತ್ಯದ್ಭುತವಾದ ಇಂಗ್ಲೀಷ್ ಕಾರಣಕ್ಕಾಗಿ ಶಶಿ ತರೂರ್ ಭಾಳ ಫೇಮಸ್. ಇನ್ನು ವಿರೋಧ ಪಕ್ಷದ ನಾಯಕರಾಗಿರುವಂಥ ಪಾರ್ಲಿಮೆಂಟ್ನಲ್ಲಿ ಅಧೀರ್ ರಂಜನ್ ಚೌಧರಿ ಬಹರಾಂಪುರ್ನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇವರು ನಾಳೆ ಸ್ಪರ್ಧೆ ಮಾಡ್ತಾ ಇರುವಂಥ VIPsಗಳು. ಈ ಬಾರಿಯ ಚುನಾವಣೆಯಲ್ಲಿ ಹಿಂದೂ, ಮುಸ್ಲಿಂ, ಮಂಗಲಸೂತ್ರ, ಆಮೇಲೆ ಒಳನುಸುಳುಕೋರರು, ನರೇಂದ್ರ ಮೋದಿ ಅವರು ಯಾವತ್ತೂ ಮಾಡದ ಭಾಷಣವನ್ನು 2ನೇ ಹಂತದ ಚುನಾವಣೆ ನಂತರ ಶುರು ಮಾಡಿದರು. ಅದಕ್ಕೆ ಕಾರಣ ರಾಹುಲ್ ಗಾಂಧಿ ಅವರ ಆಸ್ತಿ ಸರ್ವೆ ವಿಚಾರವೇ ಆಗಿರ್ಬೋದು. ಆದರೂ ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿ ಯಾವತ್ತೂ ಕೂಡ ಮುಸ್ಲಿಂ ತುಷ್ಟೀಕರಣದ, ಅಂದರೆ ನಾವು ಯಾವತ್ತೂ ಕೂಡ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ನಾವು ಯಾವತ್ತೂ ಕೂಡ ಮುಸ್ಲಿಮರನ್ನು ದ್ವೇಷ ಮಾಡ್ತೀವಿ ಅನ್ನೋಂಥ ಮಾತನ್ನು ಎಲ್ಲೂ ಅವರು ಹೇಳಲಿಲ್ಲ. ಆದರೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಗುಜರಾತ್ನಲ್ಲಿ ಅಂಥ ಹೇಳಿಕೆಗಳು ಬರ್ತಾ ಇತ್ತು. ಈಗ ನರೇಂದ್ರ ಮೋದಿ ಅವರು ಮಂಗಲಸೂತ್ರ ಮತ್ತೊಂದು, ಆಮೇಲೆ ನೋಡಿ ನಿಮ್ಮ ಮನೆಯಲ್ಲಿರುವಂಥ ಚಿನ್ನವನ್ನು ಮುಸ್ಲಿಮರಿಗೆ ಕೊಡ್ತಾರೆ, ಜಾಸ್ತಿ ಮಕ್ಕಳಿರೋರಿಗೆ ಕೊಡ್ತಾರೆ, ಒಳನುಸುಳುಕೋರರಿಗೆ ಕೊಡ್ತಾರೆ, ಆಮೇಲೆ ನೀವು ಜೀವಂತವಿರುವಾಗ ನಿಮ್ಮ ಆಸ್ತಿಯನ್ನು ಹಂಚಿಕೆ ಮಾಡ್ತಾರೆ, ಸತ್ತ ನಂತರ ಕೂಡ ನಿಮ್ಮ ಆಸ್ತಿ ನಿಮ್ಮ ಮಕ್ಕಳಿಗೆ ಸಿಗೋದಿಲ್ಲ ಅನ್ನುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಕಳೆದ 2 ಅವಧಿಯಲ್ಲಿ ಯಾವತ್ತೂ ಕೂಡ ಇಷ್ಟು ಅಗ್ರೆಸಿವ್ ಆಗಿ ಮಾತನಾಡಿದಂಥ ನರೇಂದ್ರ ಮೋದಿ ಈ ಬಾರಿಯ ಚುನಾವಣೆಯಲ್ಲಿ ಇಷ್ಟೊಂದು ಅಗ್ರೆಸಿವ್ ಆಗೋದಕ್ಕೆ ಏನು ಕಾರಣ? ಇದರ ಬಗೆಗಿನ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಮೂರನೇ ಅವಧಿಗೆ ಕೇಂದ್ರದಲ್ಲಿ ಅಧಿಕಾರಕ್ಕೇರಲು ಸಿದ್ಧವಾಗ್ತಿರೋ ಬಿಜೆಪಿಗೆ ಹಿಂದಿ ರಾಜ್ಯಗಳೇ ಬಹುದೊಡ್ಡ ಶ್ರೀರಕ್ಷೆ. 2014ರಲ್ಲಿ ಅಯೋಧ್ಯೆ, 2019ರಲ್ಲಿ 370 ರದ್ದು. ಅಸ್ತ್ರವನ್ನ ಹೂಡಿದ್ದ ಬಿಜೆಪಿ ಈ ಬಾರಿ ಹಿಂದುತ್ವದ ಕಾರ್ಡ್ ಪ್ರಯೋಗಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಇತ್ತೀಚಿನ ಚುನಾವಣಾ ಪ್ರಚಾರ ಭಾಷಣ ನೋಡಿದ್ರೆ ಅಭಿವೃದ್ಧಿಗಿಂತಲೂ ಹಿಂದುತ್ವದ ವಿಚಾರವೇ ಹೆಚ್ಚು ಸದ್ದು ಮಾಡಲಾರಂಭಿಸಿದೆ. हमारी माताओं बहनों के पास जो स्त्री धन होता है, जो स्त्री धन बहुत पवित्र होता है, कोई उसको हाथ नहीं लगाता है, कोई उसको छूता नहीं है. मंगलसूत्र हो, छोटा मोटा चांदी या सोना चांदी का गहना हो, इसे पवित्र माना जाता है. कांग्रेस उसे जब्त करके अपनी वोट बैंक मजबूत करने के लिए उसे बांटने की सार्वजनिक घोषणा कर रही है, मैनिफेस्टो में बता रही है. ಮೋದಿ ಬಂದ ಮೇಲೆ ಮಂಗಳಸೂತ್ರ ಬೆಲೆ ಏರಿಕೆ ಮಾಡಿದ್ದಾರೆ. ಮಂಗಳ ಸೂತ್ರವನ್ನೇ ಹಾಕಲು ಆಗದಂತ ಸ್ಥಿತಿ ತಂದಿದ್ದಾರೆ ಅಂತ DCM DK ಶಿವಕುಮಾರ್ ವಾಗ್ದಾಳಿ ನಡೆಸಿದ್ರು. ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ 280 ರೂಪಾಯಿ ಇತ್ತು ಗ್ರಾಮ್ ಚಿನ್ನ. ಈಗ ಎಷ್ಟಾಗಿದೆ? 75,000 77,000 ಆಗಿದೆ. 2,800 ರೂಪಾಯಿ ಇದ್ದಿದ್ದು 10 ಗ್ರಾಮ್ಗೆ. ಸೊ ಆಲ್ಮೋಸ್ಟ್ 300 ಪಟ್ಟು ಜಾಸ್ತಿ ಆಗಿದೆ. 300 ಪಟ್ಟು ಚಿನ್ನ. ಮಂಗಳಸೂತ್ರ ಕಾಂಗ್ರೆಸ್ ಅವರು ಕಿತ್ಕೊಳ್ತಾರೆ ಅಂತ ಅಲ್ಲ, ಮಂಗಳಸೂತ್ರನ ಹಾಕುಕಿಲ್ದಂಗೆ ಮಾಡಿಬಿಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸಿಡಿಸಿದ ಮಂಗಳಸೂತ್ರ ಬಾಂಬ್ ದೊಡ್ಡ ಸಂಚಲನ ಸೃಷ್ಟಿಸಿದೆ. ಅದು ಮತವಾಗಿ ಪರಿವರ್ತನೆ ಆಗುತ್ತಾ ಕಾದು ನೋಡಬೇಕು. ಪ್ರಧಾನಿಯಾದ ನಂತರ ಯಾವತ್ತೂ ಕೂಡ ಇಂಥ ಹೇಳಿಕೆಯನ್ನು ನೀಡಿದಂಥ ನರೇಂದ್ರ ಮೋದಿ ಅವರು ಇಂಥ ಹೇಳಿಕೆಗಳನ್ನು ಕೊಡೋದಕ್ಕೆ ಏನು ಕಾರಣ? ಅದಕ್ಕೆ ಕಾಂಗ್ರೆಸ್ನ ಪ್ರಣಾಳಿಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಏನಿದೆ ಪ್ರಣಾಳಿಕೆಯಲ್ಲಿ? ನೋಡಿ, ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಜನಗಣತಿಯನ್ನು ಮಾಡಿಸಿದರು. ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕವಾಗಿ ಹಿಂದುಳಿದವರ ಒಂದು ಜನಗಣತಿಯನ್ನು. ಆರ್ಥಿಕ
ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ಹಿಂದುಳಿದವರದು. ಇಲ್ಲೂ ಕೂಡ ಆರ್ಥಿಕ ಸರ್ವೆ ಮಾಡ್ತೀವಿ ಅನ್ನುವಂಥ ಒಂದು ಪ್ರಣಾಳಿಕೆ ಬಂದಿತ್ತು. ಕಾಂಗ್ರೆಸ್ ಪ್ರಣಾಳಿಕೆ ಹೊರಬರ್ತಾ ಇದ್ದಾಗೆ ಮೋದಿ ಕಿಡಿಕಿಡಿ ಆಗ್ತಾರೆ. ಯಾವ ಕಾರಣಕ್ಕೆ ಕಿಡಿಕಿಡಿ ಆಗ್ತಾರೆ? ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಆರ್ಥಿಕ ಸರ್ವೆ, ಆರ್ಥಿಕ ಅಂತಂದರೆ ಹಣಕಾಸು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಹಣಕಾಸು ಅಂದರೆ ಕೇವಲ ಹಣ ಮಾತ್ರ ಆಗೋದಿಲ್ಲ, ಹಣ, ಆಸ್ತಿ, ಬಂಗಾರ, ಚಿನ್ನ ಎಲ್ಲವೂ ಕೂಡ. ಅವ್ರು ಹೇಳ್ತಾರೆ ನಾವೊಂದು ಸ್ಕ್ಯಾನ್ ಮಾಡ್ತೀವಿ, ಸ್ಕ್ಯಾನ್ ಮಾಡಿದ್ರಿಂದ ಯಾರ ಬಾಳಿ ಜಾಸ್ತಿ ಇದೆ ಅದನ್ನು ಹಂಚ್ತೀವಿ. ಹಂಚುವಂಥ ವಿಚಾರಗಳು ಬಂದಾಗ ದೀನದಲಿತರು, ಬಡವರು, ಈ ಥರ ಬಿ ಜೆ ಪಿ ಹೇಳುತ್ತೆ. ಆದರೆ ಇಲ್ಲಿ ಒಂದು ಉಲ್ಲೇಖ ಏನಾಯಿತು ಅಂದರೆ ಮುಸ್ಲಿಮರಿಗೆ ಅಂತ. ಅದು ಉಲ್ಲೇಖ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಅದಕ್ಕೆ ಕಂಬೈಂಡ್ ಆಗಿ 2006ರಲ್ಲಿ ಮನಮೋಹನ್ ಸಿಂಗ್ ಅವರು ಹೇಳಿದ ಹೇಳಿಕೆಯನ್ನು ಕ್ಲಮ್ಸ್ ಮಾಡಿ ಮೋದಿಯವರು ಟೀಕೆ ಮಾಡೋದಕ್ಕೆ ಶುರು ಮಾಡಿದರು. ರಾಷ್ಟ್ರವ್ಯಾಪಿ ಆರ್ಥಿಕ ಸರ್ವೆ ನಡೆಸುವುದಾಗಿ ಭರವಸೆ ಕೊಡುತ್ತಂದರೆ ಜಾತಿ ಗಣತಿಯಲ್ಲಿ ಆರ್ಥಿಕ ಸರ್ವೆ, ಜಾತಿ ಉಪಜಾತಿಗಳ ಆರ್ಥಿಕ ಸ್ಥಿತಿ ತಿಳಿಯುವ ಉದ್ದೇಶ ಇರುತ್ತೆ ನಮಗೆ. ಅದು ಕಾಂಗ್ರೆಸ್ ಹೇಳೋದು. ಆರ್ಥಿಕವಾಗಿ ಹಿಂದುಳಿದಿದ್ದರೆ ಸಕಾರಾತ್ಮಕ ಕ್ರಮ ಕೈಗೊಳ್ತೀವಿ. ರಾಹುಲ್ ಗಾಂಧಿ ಹೋದಲ್ಲಿ ಬಂದಲ್ಲಿ ಇದನ್ನೇ ಹೇಳ್ತಾ ಇದ್ರು. ಆರ್ಥಿಕ ಸಾಂಸ್ಥಿಕ ಸರ್ವೆ ಮಾಡ್ತೀವಿ, ಆರ್ಥಿಕ ಮತ್ತು ಸಾಂಸ್ಥಿಕ ದೊಡ್ಡ ದೊಡ್ಡ ಕಂಪನಿ ಇದರ ಬಗ್ಗೆ ಕೂಡ ಸರ್ವೆ ಮಾಡ್ತೀವಿ. ಇದನ್ನು ಇಟ್ಟುಕೊಂಡು ನೀವು ಆರ್ಥಿಕ ಸರ್ವೆ ಮಾಡ್ತೀರಂದ್ರೆ ಏನು? ನಿಮ್ಮ ಬಳಿ ಇರುವಂಥ ಚಿನ್ನ ಎಷ್ಟು, ನಿಮ್ಮ ಬಳಿ ಇರುವಂಥ ಆಸ್ತಿ ಎಷ್ಟು, ನಿಮ್ಮ ಬಳಿ ಇರುವಂಥ ದುಡ್ಡು ಎಷ್ಟು, ಅದನ್ನು ಸರ್ವೆ ಮಾಡ್ತೀರಿ. ಯಾವ್ಯಾವ ಜಾತಿ ಎಷ್ಟು ಪ್ರಬಲವಾಗಿದೆ ಅದನ್ನು ಸರ್ವೆ ಮಾಡ್ತೀರಿ. ಆ ದುಡ್ಡನ್ನು ತಗೊಂಡು ನೀವು ಹಂಚ್ತೀರಿ. ಯಾರಿಗೆ ಹಂಚ್ತೀರಿ? ಮುಸ್ಲಿಮರಿಗೆ ಹಂಚ್ತೀರಿ ಅಂತೇಳಿ ನೇರವಾಗಿ ಟೀಕೆ ಮಾಡಿಬಿಟ್ರು. ಕಾಂಗ್ರೆಸ್ ಅಸ್ತ್ರಕ್ಕೆ ಟಕ್ಕರ್ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಕಾಂಗ್ರೆಸ್ ಗೆದ್ದರೆ ಎಲ್ಲ ಸಂಪತ್ತಿನ ಸರ್ವೆ ಆಗತ್ತೆ. ಪದೇ ಪದೇ ಹೇಳ್ತಾ ಇದ್ದಾರೆ. ನಮ್ಮ ಸಹೋದರರ ಚಿನ್ನದ ಮಾಹಿತಿ ಪಡೀತಾರೆ, ಕುತ್ತಿಗೆಯಲ್ಲಿರುವಂಥ ತಾಳಿಯನ್ನು ಬಿಡೋದಿಲ್ಲ, ಆ ಚಿನ್ನವನ್ನೆಲ್ಲ ಸಮಾನವಾಗಿ ಹಂಚಿಕೆ ಮಾಡ್ತಾರೆ. ಕಾಂಗ್ರೆಸ್ ನಾಯಕರು ಮಂಗಲಸೂತ್ರವನ್ನು ಕೂಡ ಬಿಡಲ್ಲ ಅಂತ ಹಂತಕ್ಕೂ ಬರ್ತಾರೆ. ಹೆಚ್ಚು ಮಕ್ಕಳು ಇರುವವರಿಗೆ, ಅಂದರೆ ಮುಸ್ಲಿಮರನ್ನು ಟಾರ್ಗೆಟ್ ಮಾಡಿ ಹೇಳೋದು, ಹೆಚ್ಚು ಮಕ್ಕಳು ಇರುವವರಿಗೆ ಹಂಚ್ತಾರೆ. ಅಕ್ರಮ ನುಸುಳುಕೋರರಿಗೆ ನಿಮ್ಮ ಚಿನ್ನವನ್ನು ಕೊಡ್ತಾರೆ. ಚಿನ್ನ ಶೋಕಿಗಾಗಿ ಇರೋದಲ್ಲ, ಅದೊಂದು ಹೂಡಿಕೆ. ಕಾಂಗ್ರೆಸ್ ಚಿನ್ನ ಕಿತ್ತುಕೊಳ್ಳತ್ತೆ ನಿಮ್ಮದು ಅಂಥೇಳಿ ನರೇಂದ್ರ ಮೋದಿಯವರು ಭಾವನಾತ್ಮಕ ಭಾಷಣ ಶುರು ಮಾಡಿದ್ರು. ಈಗಲೂ ಕೂಡ ಅರ್ಥ ಆಗ್ತಾ ಇಲ್ಲ ಯಾಕೆ ಈ ಭಾಷಣ. ಅಂದರೆ ರಾಹುಲ್ ಗಾಂಧಿ ಹೇಳಿಕೆಯಲ್ಲಿ ಈ ಥರ, ಅಂದರೆ ಚಿನ್ನ ಕಿತ್ಕೊಳ್ತೀವಿ ಆ ಥರದ ಹೇಳಿಕೆ ಇದೆಯಾ? ಅಥವಾ ಆರ್ಥಿಕ ಸಮೀಕ್ಷೆಯನ್ನು ಮಾಡ್ತೀವಿ ಅಂತಂದರೆ, ಸರ್ವೆ ಮಾಡ್ತೀವಿ ಅಂತಂದರೆ ದುಡ್ಡನ್ನು ಕಿತ್ಕೊಳ್ತಾರೇನಾ? ಗೊತ್ತಿಲ್ಲ. ಆದರೆ ನರೇಂದ್ರ ಮೋದಿಯವರು ಈ ಹೇಳಿಕೆಯನ್ನು ಬೇರೆ ಬೇರೆ ವ್ಯಾಖ್ಯಾನಿಸಲಾಗ್ತಾ ಇದೆ. ಮೊದಲ ಹಂತದ ಚುನಾವಣೆಯಲ್ಲಿ ಕಡಿಮೆಯಾಗಿತ್ತು ಏನು ವೋಟಿಂಗ್ ಪರ್ಸೆಂಟೇಜ್, ಅದು ಬಿ ಜೆ ಪಿಗೆ ಹಿನ್ನಡೆ ಆಗ್ಬೋದು, ಹಾಗಾಗಿ ಭಾವನಾತ್ಮಕವಾಗಿ ಬಂದಿದ್ದಾರೆ ಅಂತ ಒಂದು ಕಡೆ. ಆದರೆ ಇಲ್ಲ, ಇದುವೇ ಪಾಲರೈಸಿಂಗ್ ಮುಖಾಂತರನೇ 400 ಪಾರ್ ಮಾಡಲಿಕ್ಕೆ ಆಗೋದಿಲ್ಲ, ಅಂದರೆ ಮಾಡೋಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಹೇಳ್ತಾ ಇದ್ದಾರೆ ಅನ್ನೋಂಥದ್ದು. ಬನ್ನಿ ಅದರ ಬಗ್ಗೆ ಎಷ್ಟು ಲಾಭ ತಂದು ಕೊಡುತ್ತೆ ಕಾದು ನೋಡೋಣ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.